ಕುಳ್ಳಳ್ಳಿಯಿಂದ ನಂಜನಗೂಡು ತಾಲೂಕು ಕುಳ್ಳಳ್ಳಿಯಿಂದ ಬಂದಿದ್ದೀವಿ. ಸರ್ ಏನೇನು ಬೆಳೆದಿದ್ದೀರಾ ಸರ್ ತಾವು? ನಾವು ಬಾದಾಮಿ ಹಣ್ಣು ಬೆಳೆದಿದ್ದೀವಿ, ರಸಪುರಿ ಬೆಳೆದಿದ್ದೀವಿ, ಮಲ್ಗೋವಾ ಬೆಳೆದಿದ್ದೀವಿ, ನೀಲಂ ಬೆಳೆದಿದ್ದೀವಿ, 4 ತೌತಾಪುರಿ ಬೆಳೆದಿದ್ದೀವಿ ಸರ್. ಹಣ್ಣುಗಳು ಹಣ್ಣುಗಳು ಬೆಳೆದಿದ್ದೀವಿ. ಹೇಗೆ ನಡೀತದೆ ವ್ಯಾಪಾರ? ವ್ಯಾಪಾರ ಪರವಾಗಿಲ್ಲ ಸರ್. ನೆನ್ನೆಯಿಂದ ಇವತ್ತು ನೋಡಬೇಕು. ನೆನ್ನೆ ಪರವಾಗಿಲ್ಲ, ಇವತ್ತಿಂದ ಕಂಟಿನ್ಯೂ, ನಾಳೆ ಕ್ಲೋಸ್ ಆಗುತ್ತೆ. ಏನು ಹೇಳ್ತಾರೆ ಸರ್ ಜನ ಬಂದವರು? ಜನ ಬಂದವರು ಎಲ್ಲ ಹೊರಗಡೆ ಎಲ್ಲ ತುಂಬ ರೇಟ್ ಕಡಿಮೆ ಇದೆ, ನೀವು ಕಡಿಮೆ ಕೊಡಿ ಅಂತ ಇದೆ. ನಾವು ಕಡಿಮೆ ಕೊಡ್ತಾ ಇದ್ದೀವಿ, ಹೊರಗಡೆ ರೇಟ್ಗೆ ಕೊಡ್ತಾ ಇದ್ದೀವಿ. ಈಗೆಲ್ಲ ಹಣ್ಣುಗಳಿಗೆ ಏನೋ ಕೆಮಿಕಲ್ ಬಳಸೋದು ಆ ಥರದ್ದೆಲ್ಲ ಇರ್ತವೆ. ಈಗ ಅವೆಲ್ಲ ಹಣ್ಣಿಗೆ ಕೆಮಿಕಲ್ ಹಾಕಲ್ಲ ಸರ್. ಯಾಕಂದರೆ ಲಾಸ್ಟ್ ಟೈಮ್ ಎಂಡಿಂಗ್, ಈಗ ಇದು ಕ್ಲೋಸ್ ಟೈಮ್. ಇದು ನೋಡಿ, ಇಲ್ಲೇ ಮಳಿಗೆಗಳು ಸುಮಾರು ಬೆಳಕಾಯ್ತು, ಎಲ್ಲ ಮಳಿಗೆಗಳು ಇಲ್ಲ, ಖಾಲಿ ಇದೆ ಮಳಿಗೆಗಳು. ಯಾಕಂದರೆ ಮಣ್ಣಿಲ್ಲ, ಎಲ್ಲ ಕೊನೆ ಆಯ್ತಿದ್ದು. ಇದು ನಾವು ಜೂನ್ ಅಲ್ವಾ, ಜೂನ್ ತಿಂಗಳಂದರೆ ಮೇ, ಏಪ್ರಿಲ್, ಮೇ, ಜೂನ್ ಮುಗಿದ್ರೆ ಕ್ಲೋಸ್ ಹಣ್ಣು. ಇನ್ನೆಲ್ಲ ನಿಮಗೆ ಏನೋ ತೋತಾಪುರಿ, ನೀಲಮ್ಮು ಇಂಥ ಸ್ಟಾರ್ಟ್ ಆಗುತ್ತೆ. ಈ ರಸಪುರಿ, ಬಾದಾಮಿ ಎಲ್ಲ ತುಂಬ ಕಡಿಮೆ ಆಗೋದು ಇನ್ನು ಎಂಡಿಂಗ್ ಸ್ಟೇಜು. ಈಗೆಲ್ಲ ಮರದ ಮೇಲೆ ಹಣ್ಣೀಗ, ಮರದ ಮೇಲೆ ಹಣ್ಣೀಗ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹೇಗೆ ಸರ್ ಬೆಳೆ? ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಬೆಳೆ ಕಡಿಮೆ ಇದೆ ನಮ್ಮ ಇದು ಮೈಸೂರು ಡಿಸ್ಟಿಕ್ ಈ ಕಡೆ. ಬಟ್ ಏನಪ್ಪ ಅಂದರೆ ರೈಟು ಕಡಿಮೆ ಆಗೋಯ್ತು ಈ ಸಾರಿ, ತುಂಬ ರೈಟ್ ಕಡಿಮೆ ಆಯಿತು. ಹೊಡ್ತಾ ಅಂತಂದರೆ ಅದೇನೇ, ಈಗ ಯಾರು ಹಣ್ಣು ತೋಟದೊಳಗೆ ಬರ್ತಾ ಇಲ್ಲ ಈಗ. ಲಾಸ್ಟ್ ಇಯರ್ ಯಾವಾಗ ತೋಟದಲ್ಲಿ ಸುಮಾರು ಜನಕ್ಕೆ ಏಟ್ ಬಿತ್ತು ವ್ಯಾಪಾರಸ್ಥರಿಗೆ, ಅವರೆಲ್ಲ ಈ ಸರಿ ಕೈ ಬಿಟ್ಬಿಟ್ಟಿದ್ದಾರೆ ತೋಟನ. ಈಗೇನೋ ನಾವು ರೈತರುಗಳು ನಾವೇ ಔಷಧಿ ಹೊಡೆದು, ನಾವೇ ಕಟಿಂಗ್ ಮಾಡಿ, ನಾವೇ ಮಾರಬೇಕು, ಆ ಪರಿಸ್ಥಿತಿ ಬಂದಿದೆ ಈಗ. ಫಸ್ಟ್ ಅವ್ರು ಏನಂದ್ರೆ ಅಡ್ವಾನ್ಸ್ ಕೊಡ್ತಿರೋ, ಬಂದು ಔಷಧಿ ಅವರೇ ಹೊಡ್ಕೋತಿರೋ, ಅವರೇ ಕವಲ್ ಹಾಕೋತಿರೋ, ಅವರೇ ಕಾಯಿ ಕುಗ್ಕೋತಿರೋ, ಮನೆ ಇಷ್ಟು ಅಂತ ಕಾಯಿ ಕೊಡ್ತಾಯಿದ್ರು. ಈಗ ಅದೆಲ್ಲ ಇಲ್ಲ ಸರ್. ಈಗ ಈ ಸಾರಿ ಭಾಳ ಲಾಸ್ ಈ ಸರಿ ರೈತರಿಗೆ. ನೀವೇ ಬಂದು ಮಾರ್ಕೆಟಿಗೆ ಮಾರ್ತಾ ಇದ್ದೀರಿ? ನಾವೇ ಮಾರ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಜನ ಇದ್ದೀರಿ ಇಲ್ಲಿ? ಎಲ್ಲಿ? ಇಲ್ಲಿ ನಮ್ಮ ಹತ್ರ ಒಂದು ಎರಡೇ ಸ್ಟಾಲು ಇಲ್ಲ. ಅದೇನೇ ಮಾಲೆಲ್ಲ ಕ್ಲೋಸ್ ಆಗ್ಬಿಟ್ಟಿದೆ, ಕ್ಲೋಸ್ ಈಗ ಎಂಡಿಂಗ್ ಸ್ಟೇಜ್.